ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮುನ್ನ ಮಾಮ ವ್ಲಾಗ್ಸ್. ನೀವೆಲ್ಲ ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ. ಇವತ್ತು ಒಂದು ಸಣ್ಣದೊಂದು ವ್ಲಾಗ್ ಮಾಡುವ ಅಂಥೇಳಿ ಆನ್ ಮೈ ಬೈಕ್. ಮೊನ್ನೆ ರೈಡಾಗಿ ಬರಬೇಕಾದ್ರೆ ಪಂಚರ್ ಆಗಿತ್ತು. ಸೊ ಇವತ್ತು ಪಂಚರ್ ಹಾಕೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ಇಲ್ಲಿ ಮನೆ ಹತ್ರ ಬೈಕ್ ಶಾಪಿಗೆ ಹೋದರೆ 100 ರೂಪೀಸ್ ತೊಗೊಳ್ತಾರೆ, ವಿಚ್ ಈಸ್ ಕಾಸ್ಟ್ಲಿ. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಪಂಚರ್ ಗಿಟ್ಟನ್ನು ಮನೆಗೆ ತೊಗೊಂಬಂದೆ. ಬೈಕ್ ಪರ್ಚೇಸ್ ಮಾಡುವಾಗ ಐ ಪ್ರಿಫರ್ ಕ್ವಿಕ್ ರಿಲೀಸ್. ಸೊ ಇದೊಂದು ಇದ್ದರೆ ಆರಾಮ್ಸೆ ಎತ್ಬಿಟ್ಟು ಟಯರ್ ಇದು ಟ್ಯೂಬನ್ನು ರಿಪ್ಲೇಸ್ ಮಾಡ್ಬೋದು. ಇದು MTB ಟಯರ್ ಆದ್ದರಿಂದ ಆ್ಯಂಡ್ ಇಟ್ ಈಸ್ ಫೋಲ್ಡೆಬಲ್ ಟಯರ್. ಸೊ ಫೋಲ್ಡೆಬಲ್ ಟಯರ್ ಆದದ್ರಿಂದ ಆರಾಮ್ಸೆ ಕೈಯಲ್ಲಿ ಟಯರನ್ನು ಓಪನ್ ಮಾಡಿ ಟ್ಯೂಬನ್ನು ತೆಗಿಬೋದು. ಲಿವರ್ ಬೇಕಂತಿಲ್ಲ ಇದಕ್ಕೆ, ಬಿಕಾಸ್ ಇಟ್ ಈಸ್ ಈಸಿ. ಸೊ ರಿಮ್ಗೆ ಟಯರ್ ಅಂಟಿ ಇರ್ತದೆ, ಹಾಗಾಗಿ ಈ ಥರ ಪ್ರೆಸ್ ಮಾಡಬೇಕು ಹೀಗೆ ಮಾಡಬೇಕು. ಡಿಸ್ಕ್ಲೇಮರ್, ನಾನು ಸೈಕಲ್ ಮೆಕ್ಯಾನಿಕ್ ಅಲ್ಲ, ಟೆಕ್ನಿಷಿಯನ್ ಅಲ್ಲ. ನನಗೆ ಐ ಆಮ್ ನಾಟ್ ಅ ಪ್ರೋ ಇನ್ ದಿಸ್. ನನಗೇನು ಗೊತ್ತುಂಟು ಅದನ್ನು ಜಸ್ಟ್ ಶೇರ್ ಮಾಡ್ತಾ ಇದ್ದೇನೆ. ಈ ಏನೆಲ್ಲ ಹೇಳ್ತಾನೆ ಅದು ಚೇಂಜು ಆಗ್ಬೋದು, ಯಾಕಂದರೆ ಅಗೇನ್ ಐ ಆಮ್ ನಾಟ್ ಪ್ರೋ. ನಾನು ಕಲಿತ ಹಾಗೆ ಇಂಪ್ರೂವ್ ಆಗ್ತದೆ. ಬಟ್ ನಾನೇನು ಮಾಡ್ತಾಯಿದ್ದೀನಿ, ಇಟ್ ಈಸ್ ಹೆಲ್ಪಿಂಗ್ ಮೀ ಆ್ಯಂಡ್ ನನ್ನ ಕೆಲಸ ತುಂಬ ಈಸಿ ಆಗ್ತಾಯಿದೆ. ಫಸ್ಟಿಗೆ ಟ್ಯೂಬನ್ನು ತೆಗೆದು ಇಲ್ಲಿ ಟಯರ್ಗೆ ಏನಾದರೂ ಚುಚ್ಕೊಂಡಿದ್ದ ಅಂತ ಸ್ಲೋವಾಗಿ ಚೆಕ್ ಮಾಡಬೇಕು ಆರಾಮ್ಸೆ. ಸೊ ಫಾಸ್ಟಾಗಿ ಮಾಡಿದರೆ ದರ್ ಇಸ್ ಅ ಚಾನ್ಸ್ ಏನಾದರೂ ಶಾರ್ಪ್ ನೀಡಲ್ ಏನಾದರೂ ಇದ್ದರೆ ತಾಗ್ಬೋದು. ಸೊ ಇದರದ್ದು ನಂಗೆ ಪಂಚರ್ ಆದ ರೀಸನ್ ಗೊತ್ತಿಲ್ಲ. ಹೊರಗೆ ದೊಡ್ಡದೊಂದು ಪಿನ್ ಇತ್ತು, ಸೊ ಪಿನ್ ತೆಗೆದೆ. ಬಟ್ ಸ್ಟಿಲ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಒಳಗೆ ಫುಲ್ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ಟ್ಯೂಬ್. ಸೊ ದೊಡ್ಡ ಪಿನ್ ಚುಚ್ಚಿದ್ರಿಂದ ನನಗೆ ಆರಾಮ್ಸೆ ಗೊತ್ತಾಗ್ತದೆ ಎಲ್ಲಿ ಪಂಚರ್ ಉಂಟು ಅಂತ. ಓಕೆ, ಕೇಳ್ತಾ ಉಂಟಾ ನಿಮಗೆ? ಈ ಮೈಕದಲ್ಲಿ ಒಳ್ಳೆ ಕೇಳ್ತದೆ. ಸೊ ಇಲ್ಲಿ ಪಂಚರ್ ಆಗಿದೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ವೇ. ಸೊ ಬಾಲ್ದಿಯಲ್ಲಿ ನೀರು ಹಾಕೋದು, ನೀರು ಹಾಕಿ ದೆನ್ ಆರಾಮ್ಸೆ ಟ್ಯೂಬ್ಗೆ ಗಾಳಿ ಹಾಕೋದು ಆ್ಯಂಡ್ ದೆನ್ ಡಿಪ್ ಮಾಡಿ ಹೀಗೆ ಚೆಕ್ ಮಾಡೋದು. ಸೊ ಪಂಚರ್ ಇದ್ದರೆ ಅದರಲ್ಲಿ ಬಬಲ್ಸ್ ಬರ್ತದೆ. ನಾವು ಇಟ್ ಈಸ್ ಕ್ಲಿಯರ್ಲಿ ವಿಸಿಬಲ್. ಇದು ಪ್ಯಾಚ್ ಹಾಕಲಿಕ್ಕೆ ಗಮ್ ಲೋಕಲ್ ಸೈಕಲ್ ಶಾಪಲ್ಲಿ ತೊಗೊಂಡೆ, 20 ರೂಪಾಯಿ. ಇದು ಸ್ಯಾಂಡ್ ಪೇಪರ್, ಪಾಲಿಶ್ ಪೇಪರ್ ಅಂತಲೂ ಹೇಳ್ತಾರೆ. ಸೊ ನನಗೆ ರಬ್ ಮಾಡಲಿಕ್ಕೆ ಈಸಿ ಆಗಬೇಕು ಅಂತ ಹೇಳಿ ನಾನು ಫಾಸ್ಟ್ನ್ಯಾಪ್ ಡಬ್ಬಕ್ಕೆ ಗಮ್ ಹಾಕಿ ಅಂಟಿಸಿದ್ದೇನೆ. ಓಮ್ನಿ ಸ್ಟ್ಯಾಂಪು ಸ್ಟಿಕ್ಕರು. ಸೊ ಇದು ಒಂದು ಕವರಲ್ಲಿ ಸಿಗ್ತದೆ, 50 ಪೀಸಸ್ ಏನೋ. ಬಟ್ ನನಗೆ ಇಲ್ಲೆಲ್ಲೂ ಅವೈಲೇಬಲ್ ಇರಲಿಲ್ಲ. ಸೊ ಪರ್ ಪೀಸ್ 2 ರೂಪೀಸ್ ಅಂತೆ ಲೂಸ್ ಕೊಟ್ಟರು. ನನಗೆ ಇದರಲ್ಲಿ ಪ್ರಾಬ್ಲಮ್ ಆಗೋದು ಅಂತ ಹೇಳಿದರೆ, ಸೊ ಒಂದು ಸಲ ಇಲ್ಲಿ ಪಂಚರ್ ಆಗಿದೆ ಅಂತ ನೋಡಿದ್ದಂತೆ. ಸೊ ಗಾಳಿ ಹೋಗ್ತದಲ್ಲ, ಎಗೇನ್ ಇಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಐ ಆಮ್ ಯೂಸಿಂಗ್ ಓಲ್ಡ್ ಸ್ಕೂಲ್ ಐಡಿಯಾ. ಸೊ ನಾನು ಚಿಕ್ಕದಿರುವಾಗ ಪಂಚರ್ ಶಾಪಲ್ಲಿ ಇದು ಐಡಿಯಾ ಯೂಸ್ ಮಾಡಿದ್ದನ್ನು ನೋಡಿದ್ದೆ. ಸೊ ಒಂದು ಪಿನ್ ಏನಾದರೂ ಇಟ್ಕೊಂಡು ಆ ಪಂಚರ್ ಆದ ಹೋಲಿಗೆ ಹೀಗೆ ಹಾಕೋದು. ಸೊ ಇಟ್ ಈಸ್ ಕೈಂಡ್ ಆಫ್ ಮಾರ್ಕಿಂಗ್ ಥರ. ಸೊ ಈಗ ಗಾಳಿ ತೆಗೆದ್ರೆ ನನಗೆ ಎಲ್ಲಿ ಪಂಚರ್ ಉಂಟು ಅಂತ ನೋಡಲಿಕ್ಕೆ ಗೊತ್ತಾಗ್ತದೆ. ಸೊ ಈ ಪಂಪ್ನ ಯೂಸ್ ಮಾಡ್ತಿದ್ದೇನೆ ಪಂಚರಿಗೆ ಸಪೋರ್ಟಿಗೆ. ಸೊ ಎಲ್ಲಿ ಪಂಚರ್ ಆಗಿದೆ ಅಲ್ಲಿ ಫಸ್ಟ್ ಸ್ಟೆಪ್ ಇದು ರಬ್ ಮಾಡೋದು ಯಾಕೆ ಅಂತ ಹೇಳಿದರೆ, ಆ ಸರ್ಫೇಸ್ ಒಂದು ಸಲ ಕ್ಲೀನಾಗಿ ರಫ್ ಆಗ್ತದೆ. ಸೊ ರಫ್ ಆದ ಸರ್ಫೇಸ್ ಮೇಲೆ ಗಮ್ ಹಾಕಿದರೆ ಒಳ್ಳೆ ಅಂಟ್ತದೆ. ಇದು ಪಂಚರ್ ಆಗಿರೋ ಸ್ಪಾಟು, ಇಲ್ಲಿ ಪಂಚರ್ ಆಗಿದೆ ಆ್ಯಂಡ್ ಈ ಥರ ರಬ್ ಮಾಡೋದು. ಸೊ ನೆಕ್ಸ್ಟ್ ಸ್ಟೆಪ್ ಗಮ್ ಹಾಕಿದ್ರೆ ಆಯಿತು. ಗಮ್ ಹಾಕಿ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ದೆನ್ ಡ್ರೈ ಮಾಡಬೇಕು. ಅದಾದ ನಂತರ ಈ ಸ್ಟಿಕ್ಕರನ್ನು ಅದಕ್ಕೆ ಅಂಟಿಸಿದ್ರೆ ಆಯಿತು.
ಡನ್. ಇನ್ನು ಫುಲ್ ಪ್ರೆಸ್ ಮಾಡಬೇಕು. ಟ್ಯೂಬಲ್ಲಿ ವಾಪಸ್ ಗಾಳಿ ಹಾಕೋದು. ಈಗ ವಾಪಸ್ ಎಲ್ಲಾದರೂ ಗಾಳಿ ಹೋಗ್ತಾ ಉಂಟು ಅಂತ ನೋಡೋದು. ಸೊ ಗಾಳಿ ಹೋಗ್ತಾ ಇದ್ದರೆ ಇಲ್ಲಿ ಬಬಲ್ ಬರ್ತದೆ. ಪಂಚರ್ ಇಲ್ಲ, ಎಲ್ಲ ಚೆಕ್ ಮಾಡಿದೆ. ಇದನ್ನು ಚಂಡಿಯಾದ ಟ್ಯೂಬನ್ನು ಒಂದು ಸಲ ಒರೆಸಿದ್ರಾಯಿತು. ಪಂಚರ್ ಹಾಕಿ ಆಯಿತು. ಈಗ ಟ್ಯೂಬ್ ವಾಪಸ್ ಅಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ಇದು ಸ್ವಲ್ಪ ಗಾಳಿ ಹಾಕಿರಬೇಕು. ವಾಲ್ವ್ ಹೋಲ್ ಇಲ್ಲಿದೆ. ಸೊ ಇಲ್ಲಿದೆ ವಾಲ್ವ್ ಹೋಲ್. ಸೊ ಅದೇ ಪ್ಲೇಸಿಗೆ ಈ ಬ್ರ್ಯಾಂಡ್ ನೇಮಿಂಗ್ ಬಂದರೆ ಒಳ್ಳೆಯದು. ಇಟ್ ಲುಕ್ಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಗಾಳಿ ಹಾಕಬೇಕಾದ್ರೆ ವಾಲ್ವ್ ಹುಡುಕ್ಲಿಕ್ಕೆ ಸಹ ಈಸಿ ಆಗ್ತದೆ. ಫಸ್ಟ್ ಕೆಲಸ ವಾಲ್ವನ್ನು ಹಾಕೋದು ಟ್ಯೂಬಿದ್ದು. ಆ್ಯಂಡ್ ದೆನ್ ಫಸ್ಟಿಗೆ ಇಲ್ಲಿ ವಾಲ್ವ್ ಹತ್ತಿರ ಟಯರನ್ನು ಒಳಗೆ ಹಾಕಬೇಕು. ಆ್ಯಂಡ್ ಗ್ರ್ಯಾಜುವಲಿ ಉಳಿದ ಪ್ಲೇಸಲ್ಲಿ ಒಳಗೆ ಹಾಕಬೇಕು. ಸೊ ಇದು ರೋಡ್ ಬೈಕಲ್ಲಿ ಬರುವಾಗ ರೋಡ್ ಬೈಕ್ ಟಯರ್ ತುಂಬ ಚಿಕ್ಕದು. ಆ್ಯಂಡ್ ಆ ಟೈಮಲ್ಲಿ ನನಗೆ ಟ್ಯೂಬ್ ಹಾಕಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ನಾನು 2-3 ಸಲ ಆ ಲಿವರನ್ನು ಇಟ್ಕೊಂಡು ಎಳಿಬೇಕಾದ್ರೆ ಟ್ಯೂಬ್ ಡ್ಯಾಮೇಜ್ ಆಗಿ ಪಂಚರ್ ಆಗಿದೆ. ಬಟ್ ಇದು MT ಬಿದ್ದೊಂದು ಪ್ಲಸ್ ಪಾಯಿಂಟ್. ಆರಾಮ್ಸೆ ನೋಡಿ ಕೈಯಲ್ಲಿ ಹಾಕ್ಬೋದು. ಸೊ ಒಂದು ಸಲ ಎಲ್ಲ ಹಾಕಿದ ನಂತರ ಈ ಥರ ಮಾಡಬೇಕು. ಒಂದು ಸಲ ಫುಲ್ ಸೆಟ್ ಆಗ್ತದೆ ಆವಾಗ. ನಿಕಟ ಆಗ್ತ. ಟೈಮ್ ಟು ಪಂಪ್. ಫೈನಲಿ ಪಂಚರ್ ಹಾಕಿ ಆಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡಬೇಕು ಅಂತ ಹೇಳಿ ನಾನು ಗೊತ್ತಿದ್ದರೆ ನಾನು ಶೋರಾಗಿ ಮಾಡ್ತೀನಿ. ವಾಪಸ್ ಹೇಳ್ತಿದ್ದೇನೆ, ಐ ಆಮ್ ನಾಟ್ ಅ ಪ್ರೋ, ಐ ಆಮ್ ನಾಟ್ ಅ ಮೆಕ್ಯಾನಿಕ್. ನನಗೇನು ಗೊತ್ತುಂಟು ಅದನ್ನು ಇಲ್ಲಿ ಬಂದು ಮಾಡ್ತಾ ಇದ್ದಾನೆ ಅಷ್ಟೇ. ಮತ್ತೆ ಸಿಗುವ ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೆ ಬಾಯ್ ಬಾಯ್.